ಬಾಗಲಕೋಟೆ ದರೋಜಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡುವಂತೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿರುವ ಎಚ್.ಆರ್. ಶ್ರೀನಾಥ್ ಧಣಿಯವರು ಒತ್ತಾಯಿಸಿದ್ದಾರೆ. ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಗಲಕೋಟೆ, ಕೊಪ್ಪಳ ಮತ್ತು ಬಳ್ಳಾರಿ ಸಂಸದರು ಈ ಬಗ್ಗೆ ಗಮನಹರಿಸಿ ಕೇಂದ್ರದ ರೈಲ್ವೆ ಸಚಿವರಿಗೆ ಮನವರಿಕೆ ಮಾಡುವುದರ ಮೂಲಕ ಬಾಗಲಕೋಟೆ ದರೋಜಿ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಪ್ರಯತ್ನಿಸಬೇಕು. ಇಲ್ಲದಿದ್ದರೆ 3 ಜಿಲ್ಲೆಗಳ ಎಲ್ಲಾ ನಾಗರಿಕರೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸ್ನೇಹಿತರೆ, ಇವತ್ತು ನಮ್ಮ ಬಾಗಲಕೋಟೆ ದರೋಜಿ ಸಂಚಾಲಕನಾಗಿ ಮತ್ತು ಹಿಂದೆ ಗಿಣಿಗೇರಿ ಗದ್ವಾಲ್ ಮುಂಡ್ರಾಬಾದ್ ಮೆಹಬೂಬ್ ಸಂಚಾಲಕರಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ಹಿಂದೆ ಗಿಣಿಗೇರ ಗದ್ವಾಲ್ ಇವತ್ತು ಯಶಸ್ವಿಯಾಗಿ ಇವತ್ತು ಗಂಗಾವತಿ ನಗರಕ್ಕೆ ಇವತ್ತು ರೈಲ್ವೆ ಸೌಲಭ್ಯಗಳನ್ನು ಇವತ್ತು ನಮಗೆ ಸಿಕ್ಕಿದೆ. ಅದೇ ಥರ ಈಗ ಎರಡನೇ ಹಂತ ನಾವು ದರೋಜಿ ಬಾಗಲಕೋಟೆ ಅಂಥೇಳಿ ಇವತ್ತು ಈಗಾಗಲೇ ಹಿಂದೆ ಜನಾರ್ದನ್ ರೆಡ್ಡಿಯವರು ಯಡಿಯೂರಪ್ಪ ಸರ್ಕಾರದಾಗಿದ್ದಾಗ ಒಂದು ಪ್ರಸ್ತಾವನೆ ಹೋಗಿತ್ತು. ಆದಮೇಲೆ ಇವತ್ತು ಹಿಂದಿನ ಲೋಕಸಭಾ ಸದಸ್ಯರಾದಂಥ ಕರಡಿ ಸಂಗಣ್ಣನವರು ಅವರ ಒಂದು ಸಹಕಾರದಿಂದ ಈ ದರೋಜಿ ಬಾಗಲಕೋಟೆ ಒಂದು ಡ್ರೋನ್ ಸರ್ವೆ ಬಗ್ಗೆ ಹಿಂದಿನ ಸಂಸದರು ಸಂಗಣ್ಣನವರು ಅದಕ್ಕೆ 1 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿಸಿ ಈಗಾಗಲೇ ಡ್ರೋನ್ ಸರ್ವೆ ಕೂಡ ಆಗಿದೆ. ಆದರೆ ಇತ್ತೀಚೆಗೆ ಯಾರೋ ಒಂದು ಸ್ಥಳೀಯರ ಒಂದು ಕುತಂತ್ರದಿಂದ ಈ ಪ್ರಾಜೆಕ್ಟಿಗೆ ಒಂದು ತಡೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಡೀತಾ ಇದೆ. ಅದು ನಾನ್ ಪ್ರಾಫಿಟಬಲ್ ಝೋನ್ ಅಂತ ರೈಲ್ವೆ ಲೈನು ಅಂಥೇಳಿ ಯಾರೋ ಮೊನ್ನೆ ಒಂದು ಪೇಪರಲ್ಲಿ ನೋಡಿದ್ದೀನಿ. ಅದು ಹಿಂದೆ ಸಂಗಣ್ಣವರಿಗೆ ಸೌತ್ ವೆಸ್ಟರ್ನ್ ರೈಲ್ವೇದವ್ರಿಗೆ ಪ್ರಪೋಸಲ್ ಕೊಟ್ಟಾಗ ಇದು ಒನ್ ಆಫ್ ದ ಬೆಸ್ಟ್ ರೈಲ್ವೆ ಲೈನ್ಸ್ ಅಂತೇಳಿ, ಯಾಕೆಂದರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಕನೆಕ್ಟಿವಿಟಿ ಕೊಡ್ತಕ್ಕಂಥ ರೈಲ್ವೆ ಲೈನ್ ಆಗುತ್ತೆ. ಮತ್ತು 2 ದೊಡ್ಡ ಪ್ರವಾಸಿ ಸ್ಥಾನಗಳು ಹಂಪಿ ಮತ್ತು ಬಾದಾಮಿ ಪಟ್ಟದಕಲ್ಲು ಒಂದು ಲಿಂಕ್ ಸಿಗುತ್ತೆ. ಮತ್ತು ಅಂಜನಾದ್ರಿಯಿಂದ ಅಯೋಧ್ಯೆಗೆ ಒಂದು ಲಿಂಕ್ ಸಿಗ್ತಕ್ಕಂಥ ಒಂದು ರೈಲ್ವೆ ಲೂಟ್ ಶೋಲಾಪುರದಿಂದ ನಾಗ್ಪುರ ಮೇಲೆ ಡೆಲ್ಲಿಗೆ. ಅಂಥ ಒಂದು ಒಳ್ಳೆಯ ಮಹತ್ವದಂಥ ಯೋಜನೆಗೆ ಇವತ್ತು ಕೇಂದ್ರ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಭಾಳ ನೋವಾಗ್ತಕ್ಕಂಥ ವಿಷಯ. ಯಾಕಂದರೆ ಇವತ್ತು ಡ್ರೋನ್ ಸರ್ವೆ ಆಗಿ ಇವತ್ತು ಬೇರೆ ಹೊಸ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕೈ ತೊಗೊಂಡಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಭಾಗದ ಜನರ ದುರ್ದೈವ ಇದು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಾನು ಸ್ಥಳೀಯ ಸಂಸದರನ್ನು ಕೂಡ ನಾನು ಪ್ರಶ್ನೆಯನ್ನು ಕೇಳಬಯಸ್ತಾ ಇದ್ದೀನಿ. ತಾವು ಏನು ಮಾಡ್ತಿದ್ದೀರಿ? ಯಾಕಂದರೆ ಇದು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಧ್ಯಮ ಭಾಗದಾಗಿರ್ತಕ್ಕಂಥ ರೈಲ್ವೆ ಪ್ರಾಜೆಕ್ಟ್ ಅದು. ಇದರ ಬಗ್ಗೆ ನಿಮ್ಮದೇನು ಕೊಡುಗೆ ಇದೆ? ಇದ್ರ ಬಗ್ಗೆ ಏನು ಮಾಡ್ತಿದ್ರಿ? ಅವು ಯಾಕೆ ಉತ್ತರವನ್ನು ಕೊಡ್ತಾ ಇಲ್ಲ? ಅದು ನಾನು ಲೋಕಸಭಾ ಸಂಸದರನ್ನು ಕೇಳ್ತಾ ಇದ್ದೀನಿ. ಮತ್ತು ಈ ಕ್ಷೇತ್ರ ಅರ್ಧ ರೈಲ್ವೆ ಲೈನ್ ಹೋಗ್ತಕ್ಕಂಥ ಕನಿಗಿರಿ ತಾವರಿಗೆರ ಶಿವರಾಜ್ ತಂಗಡಿಯವ್ರು ಕೂಡ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ತಾವು ಕೂಡ ಏನು ಮಾಡ್ತಾಯಿದ್ದೀರಿ ರೈಲ್ವೆ ಲೈನ್ ಬಗ್ಗೆ? ಮತ್ತು ಅದೇ ಥರ ಇವತ್ತು ದೊಡ್ಡನಗೌಡರು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಯಾಕಂದರೆ ಅವ್ರಿಗೂ ಕೇಂದ್ರ ಅವ್ರ ಸರ್ಕಾರ ಇದರಿಂದ ಅವ್ರ ಮೇಲೆ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಅದೇ ಥರ ಇವತ್ತು ಗದ್ದೇಗೌಡರು ಕೂಡ ನಾನು ಪ್ರಶ್ನೆಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಎದಕ್ಕೆ ನೀವು ಈ ರೈಲ್ವೆ ಲೈನನ್ನು ತಡೆ ಹಿಡಿದಿದ್ದೀರಿ? ಯಾಕೆ ತಾವು ಹೋರಾಟ ಮಾಡ್ತಾಯಿಲ್ಲ? ಯಾಕೆ ನೀವು ಇದ್ರ ಬಗ್ಗೆ ಚಿಂತನೆ ಮಾಡ್ತಾಯಿಲ್ಲ? ಅದರಿಂದ ಇವತ್ತು 4 ಸಂಸದರು ತುಕಾರಾಮ್ ಅವರು, ರಾಜಶೇಖರ್ ಇಟ್ನಾಳ್ ಅವರು, ಗದ್ದೇಗೌಡರು ಇದರ ಬಗ್ಗೆ ರೈಲ್ವೆ ಬಜೆಟಲ್ಲಿ ಇದನ್ನು ಸೇರಿಸಲೇಬೇಕು ಬಜೆಟಲ್ಲಿ. ಇದಂದರೆ ನಾವು ಅವ್ರ ಮನೆ ಮುಂದೆ ಕನಿಗಿರಿ, ಗಂಗಾವತಿ, ತಾವರಿಗೆರೆ, ಕುಷ್ಟಗಿ ಈ ಭಾಗದ ಎಲ್ಲ ವರ್ಗದ ಜನರು ಎಲ್ಲ ಪಕ್ಷಾತೀತವಾಗಿ ಅವ್ರ ಮನೆ ಮುಂದೆ ಕುಂತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ದಿವಸ ಭಾಳ ಜಲ್ದಿ ಬರ್ತೈತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.
ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಈಗ ತಾವೆಲ್ಲರೂ ಪಕ್ಷಾತೀತವಾಗಿ ಒಂದಾಗಿ ತಾವೆಲ್ಲ ಈ ರೈಲ್ವೆ ಲೈನನ್ನು ಕನೆಕ್ಟಿವಿಟಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಮತ್ತು ತಕ್ಷಣವೇ ಇವತ್ತು ಈ ಭಾಗದ ಜನರಿಗೆ ತಾವು ಉತ್ತರ ಕೊಡಲೇಬೇಕಾಗ್ತದೆ. ಇಲ್ಲಾಂದರೆ ಕನಗಿರಿ ಭಾಗ, ತಾವರೆಗೆರೆ ಭಾಗ, ಕುಷ್ಟಗಿ ಮತ್ತು ಗಂಗಾವತಿ ಈ ಭಾಗದಲ್ಲಿ ಮತ್ತು ಕಂಪ್ಲಿ ಈ ಭಾಗದ ಜನರು ನಿಮ್ಮನ್ನು ಯಾವುದೇ ಥರದ ಕ್ಷಮೆಯನ್ನು ಮಾಡಲು ಮುಂದೆ ಅದರಿಂದ ತಾವು ಭಾಳ ಎಚ್ಚರಿಕೆ ವಹಿಸಬೇಕು. ಮತ್ತು ತಾವು ಇಮಿಡಿಯೇಟಾಗಿ ಇದನ್ನು ಪ್ರಪೋಸಲನ್ನು ದರೋಜಿ ಟು ಬಾಗಲಕೋಟೆ ರೈಲ್ವೆ ಲೈನನ್ನು ಈಗಾಗಲೇ ಡ್ರೋನ್ ಸರ್ವೆ ಆಗಿದೆ. ಇದನ್ನು ತಕ್ಷಣ ತಾವು ಇದನ್ನು ಕೇಂದ್ರ ಸರ್ಕಾರಕ್ಕೆ ತಾವು ಒಂದು ಮನವಿ ಮಾಡ್ತು ತಾವು ಯಾವ ಥರ ಹೋರಾಟ ಮಾಡಬೇಕು, ನಾವೆಲ್ಲರೂ ನಿಮ್ಮ ಹಿಂದೆ ಇರ್ತೀವಿ, ತಾವು ದಯವಿಟ್ಟು ಮುಂದೆ ಹೋಗಬೇಕು ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ.